ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕುಟುಂಬ ಸಮೇತ ಹಾಸನಾಂಬೆ ದರ್ಶನ ಪಡೆದ ಡಿಸಿಎಂ ಡಿಕೆಶಿ ಶತ್ರುವಿನ ಮೇಲೆ ವಿಜಯ ಸಾಧಿಸುವ ಖಡ್ಗಮಾಲಾ ಸ್ತೋತ್ರದ ಜೊತೆ ನಾರಾಯಣಿ ನಮಸ್ಕಾರ ಮಂತ್ರ ಪಠಣೆ. ಡಿಕೆಶಿ ಹೆಸರಲ್ಲಿ ವಿಶೇಷ ಪೂಜೆ ಅರ್ಚನೆ ನೆರವೇರಿಸಿದ ಅರ್ಚಕರು. ಇಂದು ಡಿಕೆಶಿ ಕುರಿತಾದ ಎ ಸಿಂಬಲ್ ಆಫ್ ಲಾಯಲ್ಟಿ ಪುಸ್ತಕ ಬಿಡುಗಡೆ. ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆ ಮಾಡಿ ಎಂದು ಪುಸ್ತಕದಲ್ಲಿ ಉಲ್ಲೇಖ. ಇದು ಸಿಎಂ ಸಿದ್ದರಾಮಯ್ಯರಿಗೆ ಪರೋಕ್ಷ ತಿರುಗೇಟು ಅಂತ ತೀವ್ರ ಚರ್ಚೆ. ಹಾಸಿಗೆ ದಿಂಬಿನ ಬಗ್ಗೆ ದರ್ಶನ್ ದೂರು ಬೆನ್ನಲ್ಲೇ ಅಧಿಕಾರಿಗಳಿಂದ ಜೈಲಿನಲ್ಲೇ ಚಿಕಿತ್ಸೆ, ಮೊಣಕೈ ನೋವಿಗೆ ಬ್ಯಾರಕ್ನಲ್ಲೇ ಟ್ರೀಟ್ಮೆಂಟ್. ಅಕ್ಟೋಬರ್ 18ರ ಒಳಗೆ ನೀಡುವ ವರದಿಯಲ್ಲಿದೆ ದಾಸನ ಹಾಸಿಗೆ ದಿಂಬಿನ ಭವಿಷ್ಯ. ಉಪವಾಸ ಸತ್ಯಾಗ್ರಹ ಕೈಬಿಟ್ಟ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸರ್ಕಾರ ಸಭೆ ನಡೆಸುವ ಭರವಸೆ ನೀಡಿದ್ರಿಂದ ತಾತ್ಕಾಲಿಕವಾಗಿ ಮುಂದಕ್ಕೆ. 15 ದಿನಗಳಲ್ಲಿ ಚರ್ಚಿಸಲು ದಿನಾಂಕ ನಿಗದಿ ಹಿನ್ನೆಲೆ ಮುಷ್ಕರ ವಾಪಸ್. ಹಾವೇರಿ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಇಲ್ಲದೆ ಪ್ರಯಾಣಿಕರ ಪರದಾಟ. 2 ದಿನಗಳಿಂದ ಖದೀಮರ ಕಾಟಕ್ಕೆ ಪ್ರಯಾಣಿಕರು ಹೈರಾಣ. ಆದಷ್ಟು ಬೇಗ ಪವರ್ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹ. ತಾಲಿಬಾನಿಗಳನ್ನು ಕರೆಸಿ ಸುದ್ದಿಗೋಷ್ಠಿ ಮಾಡಿಸಿದ್ದು ನಾಚಿಕೆಗೇಡು. ನಮ್ಮ ದೇಶಕ್ಕೆ ಬಂದು ಮಹಿಳೆಯರು ಸುದ್ದಿಗೋಷ್ಠಿಗೆ ಬರಬಾರ್ದು ಅಂತಾರೆ. ತಾಲಿಬಾನ್ ಕರೆಸಿ ಪ್ರೆಸ್ ಮೀಟ್ ಮಾಡಿದ್ದೇ ಪ್ರಧಾನಿ ಮೋದಿಯ ಸಾಧನೆ ಅಂತ ಸಚಿವ ಲಾರ್ಡ್ ಗರಂ. ವಿದ್ಯಾರ್ಥಿಗಳಿಂದ ಶಿಕ್ಷಕರು ಗಾರೆ ಕೆಲಸ ಮಾಡಿಸಿದ ಆರೋಪ. ಕೋಲಾರದ ಅಂತರಗಂಗೆ ರಸ್ತೆಯ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಘಟನೆ. ಹೆಚ್ಚಿನ ಮಾರ್ಕ್ಸ್ ಕೊಡುವುದಾಗಿ ನಂಬಿಸಿ ಈ ರೀತಿ ಬಳಕೆ ಮಾಡುತ್ತಿದ್ದಾರೆಂದು ತೀವ್ರ ಆಕ್ರೋಶ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯ ಪ್ರವಾಸ. ವಿಜಯನಗರ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇಂದು ಹಂಪಿ ವಿರೂಪಾಕ್ಷ ದೇವಾಲಯಕ್ಕೆ ತೆರಳಿ ದೇವರ ದರ್ಶನ. ಮಧ್ಯಪ್ರದೇಶದ ದೇವಾಸ್ನಲ್ಲಿ ಬಾಲಕ ಕಾರು ಚಲಾಯಿಸಿದ್ರಿಂದ ಅಪಘಾತ. ಬೈಕ್ ಸವಾರನಿಗೆ ಗುದ್ದಿದ್ದಲ್ಲದೆ ಮನೆಯ ಕಾಂಪೌಂಡ್ಗೂ ಡಿಕ್ಕಿ. ಪ್ರಶ್ನಿಸಿದರೆ ಬಾಲಕನ ಹೆತ್ತವರಿಂದಲೇ ಡೋಂಟ್ ಕೇರ್. ಸೀಟು ಹಂಚಿಕೆ ಒಪ್ಪಂದದ ಬಳಿಕವೂ ಎನ್ಡಿಎ ಅಖಾಡದಲ್ಲಿ ಬಿಕ್ಕಟ್ಟು. ಬಿಹಾರ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ ಬಿಜೆಪಿ. 101 ಸ್ಥಾನಗಳಲ್ಲಿ 71 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟಿಕೆಟ್. ಸಮಾಜವಾದಿ ಪಕ್ಷದ ಯುವ ನಾಯಕಿ ಮುಸ್ಕಾನ್ ಮಿಶ್ರಾ ಪಕ್ಷದಿಂದ ಕಿಕ್ಔಟ್. ಅಯೋಧ್ಯೆಯ ಹನುಮಾನ್ ಗಡಿ ದೇಗುಲದ ಅರ್ಚಕರ ಆಶೀರ್ವಾದ ಪಡೆದ ಬೆನ್ನಲ್ಲೇ ಔಟ್. ಪಕ್ಷದ ಸಿದ್ಧಾಂತಗಳ ವಿರುದ್ಧ ನಡೆದುಕೊಂಡಿದ್ದಕ್ಕೆ ಕ್ರಮ. ಕೇವಲ 4 ತಿಂಗಳಲ್ಲಿ ಬೆಳ್ಳಿ ಬೆಲೆ 1 ಲಕ್ಷ ರೂಪಾಯಿಯಷ್ಟು ಏರಿಕೆ. ಕೆಜಿ ಬೆಳ್ಳಿ ಬೆಲೆ 1,98,000 ರೂಪಾಯಿ. ಕಳೆದ 10 ತಿಂಗಳಲ್ಲೇ 51,000 ರೂಪಾಯಿ ಹೆಚ್ಚಳ. 150 ವರ್ಷ ಬದುಕೋದು ಕಟ್ಟುಕತೆಯಲ್ಲ ಎಂದ ರಷ್ಯಾ ವಿಜ್ಞಾನಿ. 150 ವರ್ಷ ಬದುಕುವವರು ಈಗಾಗಲೇ ಜನಿಸಿದ್ದು ಯುವ ಪ್ರಾಯದಲ್ಲಿದ್ದಾರೆಂದ ವಿಟಾಲಿ ಕೊವಾಲೆವ್. ಈ ಹಿಂದೆ ಅಮರತ್ವದ ಬಗ್ಗೆ ಚರ್ಚೆ ಮಾಡಿದ್ದ ಪುಟಿನ್, ಕ್ಷಿ ಮನುಷ್ಯ 150 ವರ್ಷಗಳ ಕಾಲ ಬದುಕುವ ಔಷಧಿ ರೆಡಿ. ಮೆಟಾ ಸಂಸ್ಥೆ ಮಕ್ಕಳ ಇನ್ಸ್ಟಾಗ್ರಾಂ ಖಾತೆಗಳಿಗೆ ಹೊಸ ನಿಯಮ ಜಾರಿ. ಪೋಷಕರ ಒಪ್ಪಿಗೆ ಕಡ್ಡಾಯಗೊಳಿಸಿ ಹೊಸ ಗೈಡ್ಲೈನ್ಸ್. ಲೈಂಗಿಕತೆ, ಮಾದಕ ದ್ರವ್ಯ ಅಥವಾ ಅಪಾಯಕಾರಿ ಸಾಹಸಗಳ ಚಿತ್ರಣಗಳನ್ನು ತೋರಿಸೋದಿಲ್ಲ ಅಂತ ಪೋಸ್ಟ್. ಬ್ರಹ್ಮಪುತ್ರ ನದಿ ವ್ಯಾಪ್ತಿಯಲ್ಲಿ 200ಕ್ಕೂ ಹೆಚ್ಚು ಜಲವಿದ್ಯುತ್ ಯೋಜನೆ. 76 ಗಿಗಾವ್ಯಾಟ್ಸ್ ಟ್ರಾನ್ಸ್ಮಿಷನ್ ಲೈನ್ ನಿರ್ಮಾಣ. 6.5 ಲಕ್ಷ ಕೋಟಿ ವೆಚ್ಚದಲ್ಲಿ ಯೋಜನೆಯ ಪ್ಲಾನ್ ರೂಪಿಸಿ ಚೀನಾಗೆ ಭಾರತ ಟಕ್ಕರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.